ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳು ಈ ಮಾಲಿಕೆಯಲ್ಲಿ ಈ ದಿನ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶಿವಮೊಗ್ಗ ಜಿಲ್ಲೆ ಕೊಡಚಾದ್ರಿ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಕೊಡಚಾದ್ರಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇದು ಬೆಟ್ಟಗಳ ಮಲ್ಲಿಗೆ ಅಥವಾ ಕುಟಜ ಹೂವುಗಳಿಂದ ಕೂಡಿದ ಬೆಟ್ಟ. ಈ ಶಿಖರವು 1343 ಮೀಟರ್, ಅಂದರೆ 4406 ಅಡಿ ಎತ್ತರದಲ್ಲಿದೆ ಮತ್ತು ಪಶ್ಚಿಮ ಘಟ್ಟಗಳ ಮತ್ತು ಸ್ಪಷ್ಟ ದಿನಗಳಲ್ಲಿ ದೂರದ ಅರೇಬಿಯನ್ ಸಮುದ್ರದ ವಿಹಂಗಮ ನೋಟಗಳನ್ನು ನೀಡುತ್ತದೆ. ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ದೇವಾಲಯವು ಇದರ ಬಳಿ ಇದೆ. ಶಿಖರದ ಮೇಲಿರುವ ಒಂದು ಸಣ್ಣ ದೇವಾಲಯವಾದ ಸರ್ವಜ್ಞ ಪೀಠವು ಆದಿಶಂಕರಾಚಾರ್ಯರು ಧ್ಯಾನ ಮಾಡಿ ಜ್ಞಾನೋದಯವನ್ನು ಪಡೆದ ಸ್ಥಳವೆಂದು ಹೇಳಲಾಗುತ್ತದೆ. ಈ ಬೆಟ್ಟವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದಿಂದ ಆವೃತವಾಗಿದೆ. ಇದು ಶ್ರೀಮಂತ ಸಸ್ಯ, ಪ್ರಾಣಿ ಮತ್ತು ವೈವಿಧ್ಯಮಯ ಪರಿಸರ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಕೊಡಚಾದ್ರಿ ಹೆಸರಿನ ಅರ್ಥ ಗೋವಿನ ಕೊಟ್ಟಿಗೆಯ ಬೆಟ್ಟ ಎಂದಾಗಿದ್ದು, ಮೇಯಿಸಲು ಬಳಸುವ ಹುಲ್ಲಿನ ಇಳಿಜಾರುಗಳು ಮತ್ತು ಕಣಿವೆಗಳನ್ನು ಉಲ್ಲೇಖಿಸುತ್ತದೆ. ಚಾರಣದ ಮಾರ್ಗದಲ್ಲಿ ಜನಪ್ರಿಯ ನಿಲ್ದಾಣವನ್ನು ರೂಪಿಸುವ ಮೋಡಿ ಮಾಡುವ ಜಲಪಾತಗಳ ಸರಣಿ. ಈಗ ನಾವು ತಿಳಿದುಕೊಳ್ಳಬೇಕಾಗಿರುವುದು ಅರಸಿನಗುಂಡಿ ಜಲಪಾತ. ಇದರ ಬಗ್ಗೆ ಹೇಳುತ್ತೇನೆ. ಕೊಡಚಾದ್ರಿ ಚಾರಣ ಹಾದಿಗಳಿಂದ ಪ್ರವೇಶಿಸಬಹುದಾದ ದೂರದ ಮತ್ತು ಸುಂದರವಾದ ಜಲಪಾತ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಕುಂದಾಪುರ ರೈಲು ನಿಲ್ದಾಣ ಸುಮಾರು 60 ಕಿಲೋಮೀಟರ್ ಕೊಂಕಣ ರೈಲ್ವೆ ಜಾಲಕ್ಕೆ ಸಂಪರ್ಕ ಕಲ್ಪಿಸುವ ಹತ್ತಿರದ ಪ್ರಮುಖ ರೈಲು ನಿಲ್ದಾಣವಾಗಿದೆ. ಕೊಡಚಾದ್ರಿಯ ಸೂರ್ಯಾಸ್ತ ಅಪರೂಪದ್ದು. ಶಿಖರದಿಂದ ಸಾಕಷ್ಟು ಸ್ಪಷ್ಟವಾಗಿಯೇ ಕಾಣಿಸುವ ಸಮುದ್ರದಲ್ಲಿ ಚಿನ್ನದ ಬಣ್ಣದ ಸೂರ್ಯನು ಮುಳುಗುವಾಗ ನೀರಿನ ವಕ್ರೀಭವನದಿಂದಲೋ ಅಥವಾ ವಾತಾವರಣದ ಹಲವು ಪದರಗಳಿಂದಲೋ ಸೂರ್ಯನು ತಾಳುವ ವಿವಿಧ ರೂಪಗಳು ರೋಮಾಂಚನವನ್ನುಂಟು ಮಾಡುತ್ತವೆ. ವಾತಾವರಣದಲ್ಲಿ ಧೂಳಿನ ಅಂಶ ಕಡಿಮೆ ಇದ್ದು ದಿನ ಮತ್ತು ತಿಳಿಯಾಗಿ ಕಾಣುವ ದಿನದ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನು ಚಿನ್ನದ ಬುಗುರಿಯಂತೆ, ಚಿನ್ನದ ಬೋಗುಣಿಯಂತೆ, ಟೋಪಿಯಂತೆ, ಗಾಲಿ ಚಕ್ರದಂತೆ, ಕೊಡದ ರೀತಿ, ಬಿಲ್ಲೆಯ ರೀತಿ, ಚಿನ್ನದ ಚೂರಿನ ರೀತಿ, ಉಂಗುರದ ತುದಿಯ ರೀತಿ, ಈ ತೆರ ವಿವಿಧ ರೂಪಗಳಲ್ಲಿ ಸ್ಪಷ್ಟವಾಗಿ ಸೂರ್ಯದೇವ ಕಾಣುತ್ತಾನೆ. ವಿಶಾಲಾವಕಾಶ ಮತ್ತು ದೂರದ ದಿಗಂತದ ಮಬ್ಬು ಹಿನ್ನೆಲೆಯಲ್ಲಿ
ಒಂಬಣ್ಣದ ಸೂರ್ಯನು ಈ ರೀತಿಯ ನಾನಾ ರೂಪ ಧರಿಸುತ್ತಾ ಕ್ರಮೇಣ ಸಮುದ್ರದೊಳಗೆ ಜಾರಿ ಕಣ್ಮರೆಯಾಗಿ ಎಲ್ಲೆಲ್ಲೂ ಮಬ್ಬು ಮಾತ್ರ ಪಸರಿಸಿದಾಗ ಈ ನಿಸರ್ಗ ನಾಟಕದ ಭವ್ಯತೆಗೆ ಬೆರಗಾಗುತ್ತೇವೆ. ಇನ್ನು ಮುಂದೆ ಆಗುಂಬೆಯ ಕಡೆ ಹೋಗೋಣ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಆಗುಂಬೆ ದಟ್ಟ ಅರಣ್ಯದ ಮಲೆನಾಡು ಪ್ರದೇಶ, ಚಿರಾಪುಂಜಿ ನಂತರ ಭಾರತದ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟದಿಂದ 2165 ಅಡಿ ಎತ್ತರದಲ್ಲಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಆಗುಂಬೆ ಸೋಮೇಶ್ವರ ಅಭಯಾರಣ್ಯ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಬಳಿ ಇದೆ. ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಬರ್ಕಣ ಜಲಪಾತ 850 ಅಡಿ ಎತ್ತರದಿಂದ ಬೀಳುತ್ತಿದ್ದು ಭಾರತದ 10ನೇ ಅತಿ ಎತ್ತರದ ಜಲಪಾತವಾಗಿದೆ. ಜೋಗಗುಂಡಿ ಜಲಪಾತ 4 ಕಿಲೋಮೀಟರ್ ದೂರದಲ್ಲಿದೆ. 500 ಅಡಿ ಎತ್ತರದ ಒನಕೆ ಹಬ್ಬಿ ಜಲಪಾತ 8 ಕಿಲೋಮೀಟರ್ ದೂರದಲ್ಲಿದೆ. ಹೆಬ್ರಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕೂಡ್ಲು ತೀರ್ಥ ಜಲಪಾತ 150 ಅಡಿ ಎತ್ತರದ ಕಲ್ಲಿನ ಬಂಡೆಯಿಂದ ಕೆಳಗೆ ಧುಮ್ಮುಕ್ಕುತ್ತದೆ. ಅದರ ಬುಡದಲ್ಲಿ ಸ್ಫಟಿಕದಷ್ಟು ಸ್ಪಷ್ಟವಾದ ಕೊಳವಿದೆ. ಜಲಪಾತಕ್ಕೆ ಹೋಗುವ 3-4 ಕಿಲೋಮೀಟರ್ ಹಾದಿ ದಟ್ಟವಾದ ಕಾಡು, ಬಿದಿರಿನ ತೋಪು ಹಾಗೂ ಬೋರ್ಗರೆಯುವ ತೊರೆಗಳ ಮೂಲಕ ಸಾಗುತ್ತದೆ. ಆಗುಂಬೆ ಸೂರ್ಯಾಸ್ತದ ವೀಕ್ಷಣ ತಾಣ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಹೆಬ್ರಿ ಬಳಿ ಸುಂದರವಾದ ಸೀತಾ ಜಲಪಾತವಿದೆ. ಅಲ್ಲಿ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯವನ್ನು ನೋಡಿ ಕಣ್ತುಂಬಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಈ ದಿನ ನಾವು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ತಿಳಿಸಿಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.